Hello students, welcome to the motion in a plane. So ಈ ಒಂದು ಯೂನಿಟ್ ಅಲ್ಲಿ ಪಾರ್ಟ್ 6 ನಾವು ಡಿಸ್ಕಸ್ ಮಾಡುವ. ಇವತ್ತೇನು ಅಂದ್ರೆ ಆಕ್ಚುಲಿ ಯೂನಿಟ್ಸ್ ಟು ಹೆಡ್ಡಿಂಗ್ ಇದೆಯಲ್ಲ, ಮೋಷನ್ ಇನ್ ಎ ಪ್ಲೇನ್. ಸೊ ಅಂದ್ರೆ ಏನು ಅನ್ನುವಂಥದ್ದು ಮೋಷನ್ ಇನ್ ಎ ಪ್ಲೇನ್. ನೆಕ್ಸ್ಟ್ ಏನು ಅಂದ್ರೆ ಈ ಪೊಸಿಷನ್ ವೆಕ್ಟರ್ ಆಲ್ರೆಡಿ ನಾವು ಒಂದ್ಸರಿ ಡಿಸ್ಕಸ್ ಮಾಡಿದೀವಲ್ಲ, ಬಟ್ ಆಕ್ಚುಲಿ ಈಗ ನಾವು ಒಂದು ಮೋಷನ್ ಅನ್ನ ವೆಕ್ಟರ್ ಅಲ್ಲಿ ಕಲಿತಾ ಇದ್ದೀವಿ. ಅದ್ರ ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಮತ್ತೆ ವೆಲಾಸಿಟಿ ವೆಕ್ಟರ್. ಸೊ ಇಷ್ಟನ್ನು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು ಹೇಳಿದ್ರೆ, ಈ ಮೋಷನ್ ಇನ್ ಎ ಪ್ಲೇನ್ ಅಂದಾಗ ಇದು 2 ಡೈಮೆನ್ಷನಲ್ ಮೋಷನ್. ಅಂದ್ರೆ ನಮ್ಗೆ ಏನಾಗುತ್ತೆ, ಒಂದು ಪೊಸಿಷನ್ ಬಗ್ಗೆ ಮಾತಾಡುವಾಗ ಅಥವಾ ಡಿಸ್ಪ್ಲೇಸ್ಮೆಂಟ್ ಇರ್ಬೋದು ಅಥವಾ ವೆಲಾಸಿಟಿ. ಸೊ ನಾವು ಏನ್ ಮಾಡ್ತೀವಿ, ಈಗ 2 ಆಕ್ಸಿಸ್ ಗಳಲ್ಲಿ ನೋಡ್ತೀವಿ, ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅನ್ನ. ಬಟ್ ಇಲ್ಲಿ ಒಂದು ಕೋಆರ್ಡಿನೇಟ್ ಅನ್ನ ತೆಗೆದುಕೊಳ್ಳೋ ಬದಲು ನಾವು ವೆಕ್ಟರ್ ಅನ್ನ ತೆಗೆದುಕೊತೀವಿ. ಸೊ ವೆಕ್ಟರ್ ತುಂಬಾ ಈಸಿ ಆಗುತ್ತೆ. ನಿಮ್ಗೆ ಈಗಾಗಲೇ ವೆಕ್ಟರ್ ಬಗ್ಗೆ ಐಡಿಯಾ ಬಂದಿರೋದ್ರಿಂದ ಸೊ ವೆಕ್ಟರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಹೇಗ್ ಮಾಡ್ಬೋದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಹೇಳಿದ್ರೆ, ಈ ಪೊಸಿಷನ್ ವೆಕ್ಟರ್ ಅಂದ್ರೆ ಏನು ಅನ್ನೋದನ್ನ ನೋಡ್ರಿ. ಸೊ ಅದಕ್ಕೆ ಒಂದು ಪಾರ್ಟಿಕಲ್ ಅಥವಾ ಒಂದು ಆಬ್ಜೆಕ್ಟ್ ಅನ್ಕೊಳ್ಳಿ. ಸೊ ಮೂವಿಂಗ್ ಇನ್ ಎಕ್ಸ್ ವೈ ಪ್ಲೇನ್. ಈ ಎಕ್ಸ್ ವೈ ಪ್ಲೇನ್ ಅಂದ್ರೆ ಏನು, ಒಂದು ಈಗ ನಿಮ್ ಟೇಬಲ್ ಇದೆ ಅನ್ಕೊಳ್ಳಿ. ಆ ಟೇಬಲ್ ಮೇಲೆ ಒಂದು ಯಾವುದೋ ಒಂದು ಟಾಯ್ ಇರ್ಬೋದು ಅಥವಾ ಒಂದು ಡಸ್ಟರ್ ಇರ್ಬೋದು ಅಥವಾ ಒಂದು ಪೆನ್ ಇರ್ಬೋದು, ಒಂದ್ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಿದೆ. ಸೊ ಪಾಸಿಬಿಲಿಟಿ ಏನು ಕೇಳಿದ್ರೆ, ಇಲ್ಲಿ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ ಚೇಂಜ್ ಆಗ್ತಾ ಹೋಗ್ಬೋದು ಅಲ್ವಾ. ಹಾಗಾಗಿ ನಾವೇನ್ ಹೇಳ್ಬೇಕು, ಈಗ ಇದು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಲ್ಲ. ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂದಾಗ ಏನಾಗಿತ್ತು, ಐದರ್ ಎಕ್ಸ್ ಆರ್ ಐದರ್ ವೈ ಆರ್ ಐದರ್ ಜೆಡ್, ಯಾವುದೋ ಒಂದು ಆಕ್ಸಿಸ್ ಗೆ ಫಿಕ್ಸ್ ಆಗಿ ಮಾಡ್ಕೊಂತ ಇದ್ದು. ಬಟ್ ಇಲ್ಲಿ ಏನು ಕೇಳಿದ್ರೆ, 2 ಆಕ್ಸಿಸ್ ನಮ್ಗೆ ಸಂಬಂಧಪಟ್ಟಿರೋದ್ರಿಂದ ನಾವು ವೆಕ್ಟೋರಿಕಲ್ ಅದನ್ನ ಹೇಗೆ ಹೇಳ್ಬೋದು ಅನ್ನುವಂಥದ್ದು. ಸೊ ಅದಕ್ಕೆ ನಾವು ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ ಅನ್ನ ತೆಗೆದುಕೊಳ್ಳೋಣ ಈಗ. ಸೊ ಈಗ ಏನಾಯ್ತು ಕೇಳಿದ್ರೆ, ಪಾರ್ಟಿಕಲ್ ಎಲ್ಲಿದೆ ಅಂದ್ರೆ, ಲೆಟ್ P1 ಬಿ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಎಟ್ ಟೈಮ್ T1. P1 ಅನ್ನೋದು ಅದರ ಪೊಸಿಷನ್ ಇದೆ. ನಾವು ಟೈಮ್ ನೋಟ್ ಮಾಡ್ತಾ ಇದ್ದೀವಿ, ಈಗ ಟೈಮ್ T1 ಇದೆ. ಸೊ ಹಾಗಾಗಿ ನಾವು ಅದನ್ನ ವೆಕ್ಟೋರಿಕಲಿ ರಿಪ್ರೆಸೆಂಟ್ ಮಾಡೋದಾದ್ರೆ, P1 ಅನ್ನೋದು ಪಾರ್ಟಿಕಲ್ ಪೊಸಿಷನ್ ಆ ಒಂದು ಯಾವ ಟೈಮ್ ಅಲ್ಲಿ, T1 ಟೈಮ್ ಅಲ್ಲಿ ಅದು ಮೂವ್ ಆಗ್ತಾ ಇದೆ. ಬಟ್ ನಾವು ನೋಡ್ತಾ ಇರೋದು ನಮ್ಮ ಒಂದು ಟೈಮ್ ಅಲ್ಲಿ, ಅಂದ್ರೆ ನಾವು ಗುರ್ತಿಸ್ಕೊಂಡಿರುವಂತ ಟೈಮ್ ಅಲ್ಲಿ ಅದು ಎಲ್ಲಿದೆ ಅನ್ನುವಂಥದ್ದು. ಸೊ ಸ್ಟ್ರೇಟ್ ಅವೇ ನಾವೇನ್ ಮಾಡ್ಬೋದು, ವೆಕ್ಟೋರಿಕಲಿ ಅದನ್ನ ರಿಪ್ರೆಸೆಂಟ್ ಮಾಡ್ಬೋದು ಈ ರೀತಿ. ಒರಿಜಿನ್ ನಿಂದ ಇಲ್ಲಿದೆ ಅಂತ ಹೇಳ್ತೀವಿ ನಾವು. ಇದು ಈಗ ಇಷ್ಟು ಒಂದು ಎರೋದಿಂದ ತೋರಿಸಿದ್ವಲ್ಲ ನಾವು. ಸೊ ಇದು R1 ಅಥವಾ ಆರ್ ಅಂತ ಯಾವುದೋ ಒಂದು ಸಿಂಬಲ್ ಅಲ್ಲಿ ನಾವು ತೋರಿಸ್ತೀವಲ್ಲ, ಅದೇನ್ ಹೇಳುತ್ತೆ ಕೇಳಿದ್ರೆ, ಪೊಸಿಷನ್ ಆಫ್ ದ ಪಾರ್ಟಿಕಲ್. ಸೊ ಈಗ ಏನ್ ಮಾಡುವ ಕೇಳಿದ್ರೆ, ನಾವು ಈ ಎಕ್ಸ್ ಕೋಆರ್ಡಿನೇಟ್ ಅಲ್ಲಿ ಅದು ಎಷ್ಟು ದೂರ ಹೋಗಿದೆ, ವೈ ಕೋಆರ್ಡಿನೇಟ್ ಅಲ್ಲಿ ಅದು ಎಷ್ಟು ದೂರ ಹೋಗಿದೆ ನಾವು ನೋಡುವಾಗ ಏನ್ ಮಾಡ್ತೀವಿ, ಆ ಒಂದು ಹೆಡ್ ಇಂದ, ವೆಕ್ಟರ್ ನ ಹೆಡ್ ಇಂದ ಅಂದ್ರೆ ಪಾರ್ಟಿಕಲ್ ನ ಪೊಸಿಷನ್ ನಿಂದ ನಾವೇನ್ ಮಾಡ್ತೀವಿ, ಒಂದು ಕೋಆರ್ಡಿನೇಟ್ಸ್ ಗೆ ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡ್ಕೊಂಡ್ರೆ ನಮ್ಗೆ ಸಿಗುತ್ತೆ ಕೋಆರ್ಡಿನೇಟ್ಸ್, ಎಕ್ಸ್ ಕೋಆರ್ಡಿನೇಟ್ ಸಿಗುತ್ತೆ, ವೈ ಕೋಆರ್ಡಿನೇಟ್ ಸಿಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ನಮ್ಗೆ ಗೊತ್ತಿದೆ ಏನು, ಈ ಒಂದು ಎಡಿಷನ್ ಆಫ್ ವೆಕ್ಟರ್ಸ್ ಮತ್ತೆ ರಿಸಾಲ್ವಿಂಗ್ ದ ವೆಕ್ಟರ್ಸ್ ಅಂತ ಹೇಳಿ. ಸೊ ಹಾಗಾಗಿ ನಾವು ಎಕ್ಸ್ ಕಂಪೋನೆಂಟ್ ಅನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ವೆಕ್ಟರ್ ಫಾರ್ಮ್ ಅಲ್ಲಿ ತಿಳ್ಕೋಬಹುದು. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ಹೀಗಾಗಿದೆ, ವೈ ಆಕ್ಸಿಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ವೈ ಅಲಾಂಗ್ ದ ವೈ ಆಕ್ಸಿಸ್ ಆಗಿದೆ. ಸೊ x1 ಮತ್ತೆ y1 ಅನ್ನೋದೇನು ಕಂಪೋನೆಂಟ್. x1 ಅನ್ನೋದು ಎಕ್ಸ್ ಕಂಪೋನೆಂಟ್ ಆಫ್ ದ ಪೊಸಿಷನ್ ವೆಕ್ಟರ್ R1, y1 ಅನ್ನೋದೇನು y ಕಂಪೋನೆಂಟ್ ಆಫ್ ದ ವೆಕ್ಟರ್ R1. ಸೊ ಈ ರೀತಿ ನಾವು ಬರೀತೀವಿ. ಹಾಗಾಗಿ ನಾವೇನ್ ಮಾಡ್ಬೋದು ಕೇಳಿದ್ರೆ, ಈ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನ ಹೇಳುವಾಗ ನಾವು R1 ಅಂತ ಹೇಳ್ತೀವಲ್ಲ, ಇದರ ಅರ್ಥ ಇಷ್ಟೇ. ಸೊ ಇದು ಎಕ್ಸ್ ಕಂಪೋನೆಂಟ್ ಮತ್ತೆ ವೈ ಕಂಪೋನೆಂಟ್ ನ ಸೇರಿ ಆಗಿರುವಂತದ್ದು. ನಾವು ಅದನ್ನೇ ರಿಸಾಲ್ವಿಂಗ್ ದ ವೆಕ್ಟರ್ಸ್ ಅಂತೀವಲ್ವಾ. ಸೊ ಇಲ್ಲಿ ವೆಕ್ಟರ್ ಆರ್ ಅನ್ನ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ಮತ್ತು ವೈ ಆಕ್ಸಿಸ್ ಅಲ್ಲಿ ಅದರ ಕಂಪೋನೆಂಟ್ ಗಳನ್ನ, ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟು ದೂರ ಹೋಗಿದೆ, ವೈ ಆಕ್ಸಿಸ್ ಅಲ್ಲಿ ಎಷ್ಟು ದೂರ ಹೋಗಿದೆ ಅನ್ನೋದನ್ನ ನೋಡ್ತೀವಿ. ಈಗ ಎಕ್ಸ್ ಮತ್ತು ವೈ ಅನ್ನೋದೇನಿದೆ, ದೇ ಆರ್ ಕಂಪೋನೆಂಟ್ಸ್. x1 ಇರ್ಬೋದು, x2 ಇರ್ಬೋದು, ಹೀಗೆ ನಾವು ಇಲ್ಲಿ R1 ಇರೋದ್ರಿಂದ x1 ಅಂತ ತಗೊಂಡಿದ್ವಲ್ಲ, ಇದು ಕಂಪೋನೆಂಟ್ಸ್. ಆರ್ ಸಿಂಪ್ಲಿ ನಾವೇನ್ ಹೇಳ್ಬೋದು, ಕೋಆರ್ಡಿನೇಟ್ಸ್ ಅಂತಾನೆ ಹೇಳ್ಬೋದು. ಯಾವ್ದ್ರದ್ದು, ಈ ಪೊಸಿಷನ್ ವೆಕ್ಟರ್. ಸೊ ದಿಸ್ ಇಸ್ ಅಬೌಟ್ ದ ಪೊಸಿಷನ್ ವೆಕ್ಟರ್. ಈಗ ಇನ್ನೊಂದು ಪೊಸಿಷನ್ ನಾವು ನೋಡ್ಬೇಕಂದ್ರೆ ಏನ್ ಮಾಡೋದು, ಮತ್ತೆ ಯಾವ್ದೋ ಒಂದು ಪೊಸಿಷನ್ ಪಾರ್ಟಿಕಲ್ ಎಲ್ಲಿದೆ, ಯಾವ್ದೋ ಟೈಮ್ T2 ಅನ್ಕೊಳ್ಳಿ. ಸೊ ಅಲ್ಲಿದೆ ಅಂದಾಗ ನಾವೇನ್ ಮಾಡ್ತೀವಿ, ಮತ್ತೊಂದು ಪೊಸಿಷನ್ ವೆಕ್ಟರ್ ಅಲ್ಲಿ ತೋರಿಸ್ತೀವಿ. ನೋಡಿ, ನೀವು ನೆನಪಾಗ್ಬೋದು ನಿಮ್ಗೆ, ಮೋಷನ್ ಇನ್ ಸ್ಟ್ರೇಟ್ ಲೈನ್ ಅಂದಾಗ ನಾವೇನ್ ಮಾಡಿದ್ವಿ, ಪೊಸಿಷನ್ ಇಂದ ಸ್ಟಾರ್ಟ್ ಮಾಡಿದ್ವಿ, ಪೊಸಿಷನ್ ವೆಕ್ಟರ್ ಅನ್ನಲಿಲ್ಲ ಇದ್ರಲ್ಲಿ. ಯಾಕೆಂದ್ರೆ ಪೊಸಿಷನ್ ಅನ್ನೋದು ನಮ್ಗೆ ಒಂದು ಆಕ್ಸಿಸ್ ಅಲ್ಲಿ ಇರೋದ್ರಿಂದ ಕೋಆರ್ಡಿನೇಟ್ಸ್ ಹಾಕಿತ್ತು ನಮ್ಗೆ. ಬಟ್ ಇಲ್ಲಿ 2 ಆಕ್ಸಿಸ್ ಇರೋದ್ರಿಂದ ಇಲ್ಲೂ ಕೋಆರ್ಡಿನೇಟ್ ತಗೋಬಹುದು. ಬಟ್ ಇನ್ನು ಈಸಿ ಅಂದ್ರೆ ನಾವು ವೆಕ್ಟರ್ ಅಲ್ಲಿ ಬರೆಯುವಂಥದ್ದು. ದಿಸ್ ಇಸ್ ಅಬೌಟ್ ದ ಪೊಸಿಷನ್ ವೆಕ್ಟರ್. ಓಕೆ, ಸೊ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದ್ರೆ ಏನು, ಅದು ಹೇಗೆ? ಈ ಡಿಸ್ಪ್ಲೇಸ್ಮೆಂಟ್ ಅಂದಾಗ ನಮಗೆ ಗೊತ್ತಿದೆ,
ಸೊ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೈನಲ್ ಪೊಸಿಷನ್ ಅಂಡ್ ಇನಿಷಿಯಲ್ ಪೊಸಿಷನ್ ಅಂತೀವಲ್ವ ನಾವು. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟರ್. ಓಕೆ, ಸೊ ಈಗ ನೋಡಿ, ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ಎ ಕರ್ವ್. ಒಂದು ಪಾರ್ಟಿಕಲ್ ಯಾವುದೋ ಒಂದು ಎಕ್ಸ್ ವೈ ಪ್ಲೇನ್ ನಲ್ಲಿ ಸ್ಟ್ರೇಟ್ ಹೋಗ್ಬೇಕಂತಿಲ್ಲ, ಹೇಗೋ ಹೋಗಿರ್ಬೋದು ಅದು. ಸೊ ನಾವು ಎಕ್ಸ್ ವೈ ಕೋಆರ್ಡಿನೇಟ್ಸ್ ಅನ್ನ ತಿಳ್ಕೊಳ್ಳೋಣ. ಇಲ್ಲಿ ಈ ರೀತಿ ಮೂವ್ ಆಗಿದೆ ಅನ್ಕೊಳ್ಳಿ. ಸೊ ದಿಸ್ ಇಸ್ ದ ಪಾತ್ ಆಫ್ ದ ಪಾರ್ಟಿಕಲ್, ಅದು ಪಾತ್ ಆಫ್ ಆನ್ ಆಬ್ಜೆಕ್ಟ್. ಇಲ್ಲಿ ಮೂವ್ ಆಗಿದೆ. ಈಗ ನಾವೇನ್ ಮಾಡುವ ಕೇಳಿದ್ರೆ, P1 ಅನ್ನೋದು ಅದರ ಇನಿಷಿಯಲ್ ಪೊಸಿಷನ್ ಅಂತ ತಿಳ್ಕೊಳ್ಳೋಣ. ಇನಿಷಿಯಲ್ ಅನ್ನೋದು ಯಾಕೆ? ನಾವು ಅಬ್ಸರ್ವ್ ಮಾಡಿದ ಸ್ಟಾರ್ಟಿಂಗ್ ಟೈಮ್, ನಾವು ಅಬ್ಸರ್ವ್ ಮಾಡಿರುವಂತಹ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಪಾರ್ಟಿಕಲ್ ಎಲ್ಲಿತ್ತು, ಸೊ ಅದನ್ನು P1 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತೆ ಅದರ ಪೊಸಿಷನ್ ಅನ್ನ ಮಾರ್ಕ್ ಮಾಡಿ. ಸೊ ದಿಸ್ ಗಿವ್ಸ್ ದ ಪೊಸಿಷನ್. ಇದು ಪೊಸಿಷನ್ ವೆಕ್ಟರ್. ನಾವು ಅದಕ್ಕೆ ಏನ್ ಹೇಳುವ, R1 ಅಂತ ಕರೆಯೋಣ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ, ಅದರ ಕಂಪೋನೆಂಟ್ ಗಳನ್ನ ನೋಡ್ಲಿಕ್ಕೆ ಹೋದ್ರೆ ನಾವು, ಸೊ ಇದು x1 ವೆಕ್ಟರ್ ಅಲ್ಲಿ ಬರೆಯೋದಾದ್ರೆ ಏನ್ ಮಾಡ್ಬೇಕು ನಾವು, x1 i ಕ್ಯಾಪ್, ಇದು ಕೋಆರ್ಡಿನೇಟ್ x1. ಈ ಲೆಂತ್ ಅನ್ನ ನಾವು ವೆಕ್ಟರ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಹೋದ್ರೆ, ಅಂದ್ರೆ ಕಂಪೋನೆಂಟ್ ಅಂತೀವಲ್ಲ, x1 i ಕ್ಯಾಪ್. ಹಾಗೆ ಇಲ್ಲಿ ಏನಾಯ್ತು, ನಮ್ಗೆ y1 ಸಿಕ್ತು, y1 j ಕ್ಯಾಪ್, y ಆಕ್ಸಿಸ್ ಅಲ್ಲಿ ಅನ್ನೋದನ್ನ ಹೇಳುತ್ತೆ. ಸೊ ನೆಕ್ಸ್ಟ್ ಏನಾಯ್ತು ಕೇಳಿದ್ರೆ, ನಾವು ಇದನ್ನ ರಿಪ್ರೆಸೆಂಟ್ ಮಾಡೋದಾದ್ರೆ, ಪೊಸಿಷನ್ ವೆಕ್ಟರ್ R1, ಇದು ಪೊಸಿಷನ್, ನನ್ನ ಮತ್ತೆ ಇನ್ನು ಡಿಸ್ಪ್ಲೇಸ್ಮೆಂಟ್ ಬರಲಿಲ್ಲ. ಪೊಸಿಷನ್ ವೆಕ್ಟರ್ R1 ಈಕ್ವಲ್ಸ್ ಟು x1 i ಕ್ಯಾಪ್ ಪ್ಲಸ್ y1 j ಕ್ಯಾಪ್. ಎಸ್, ಇದು ನಾವು ಜಸ್ಟ್ ನೋಡಿದೀವಿ, ನಮ್ಗೆ ಗೊತ್ತಿದೆ. ಈಗ ಏನಾಯ್ತು ಕೇಳಿದ್ರೆ, ಪಾರ್ಟಿಕಲ್ ಪೊಸಿಷನ್ ಅನ್ನ ಚೇಂಜ್ ಮಾಡಿದೆ. ಯಾಕೆಂದ್ರೆ ಟೈಮ್ ಹೋಗ್ತಾ ಇದ್ದಾಗೆ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಈಗ ಹೊಸ ಪೊಸಿಷನ್ ಗೆ ಬಂದಿದೆ. ಸೊ ಆ ಪೊಸಿಷನ್ ಅನ್ನು ನಾವು P2 ಅಂತ ಮಾರ್ಕ್ ಮಾಡ್ಕೊಳ್ಳೋಣ, P2 ಅಂತೇಳಿ. ಸೊ ಅದನ್ನ ನಾವು ವೆಕ್ಟರ್ ಅಲ್ಲಿ ರಿಪ್ರೆಸೆಂಟ್ ಮಾಡಿದ್ರೆ, ದಿಸ್ ಇಸ್ ದ ಪೊಸಿಷನ್ ವೆಕ್ಟರ್ R2. ಇದು ಹೊಸ ಒಂದು ಪೊಸಿಷನ್, ಟೈಮ್ ಚೇಂಜ್ ಆಗಿದೆ, ಯಾಕೆ ಪಾರ್ಟಿಕಲ್ ಇಲ್ಲಿದೆ. ಇದರ ಅರ್ಥ ಏನು ಕೇಳಿದ್ರೆ, ಪೊಸಿಷನ್ಸ್ ಚೇಂಜ್ ಆಗಿದೆ ಅಂದ್ರೆ ದರ್ ಇಸ್ ಎ ಮೋಷನ್ ಅಂಡ್ ದರ್ ಇಸ್ ಎ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಓಕೆ, ಸೊ ಅದರ ಪೊಸಿಷನ್ ಅನ್ನ ನಾವು ಮತ್ತೆ ಕೋಆರ್ಡಿನೇಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ದಿಸ್ ಇಸ್ x2 ಅಂಡ್ ದಿಸ್ ಕೋಆರ್ಡಿನೇಟ್ ಇಸ್ y2. ಇದು x2 ಆಯ್ತು, ಇದು y2 ಆಯ್ತು. ಓಕೆ, ಫೈನ್. ಹಾಗಾಗಿ ನಾವೇನ್ ಹೇಳ್ಬೋದು, R2 ಅನ್ನೋದನ್ನ x2 i ಕ್ಯಾಪ್ ಪ್ಲಸ್ y2 j ಕ್ಯಾಪ್. ಓಕೆ, ಇಷ್ಟು ಕ್ಲಿಯರ್ ಆಯ್ತು. ಈಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಚೇಂಜ್ ಇನ್ ಪೊಸಿಷನ್. ಚೇಂಜ್ ಇನ್ ಪೊಸಿಷನ್ ಅಂದ್ರೆ ಏನು? ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಕರೆಕ್ಟಾ? ಸೊ ಹಾಗಾಗಿ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ಏನ್ ಮಾಡ್ತೀವಿ ಈಗ ಇಲ್ಲಿ, ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಪಾರ್ಟಿಕಲ್ ಇಲ್ಲಿತ್ತು, ನಾವು ನೋಡಿದಾಗ ಅದು ಎಲ್ಲೆಲ್ಲಿ ಸುತ್ತಾಡಿದೋ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅಗತ್ಯ ಇಲ್ಲ. ನಾವು ನೆಕ್ಸ್ಟ್ ನೋಡಿದಾಗ ಇಲ್ಲಿ ಬಂದಿದೆ. ಹಾಗಾಗಿ ನಾವೇನಂತೀವಿ, ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ವೆಕ್ಟರ್ and this length gives the magnitude of the displacement and this arrow gives the direction of the displacement. Displacement na direction ಇದೆ, magnitude ಇದೆ, ಇದು ವೆಕ್ಟರ್. ಹಾಗಾದ್ರೆ ನಾವು ವೆಕ್ಟೋರಿಕಲ್ ಅದನ್ನ ಹೇಗೆ ಬರೀಬಹುದು? ಸೊ ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾನು ಡೆಲ್ಟಾ ಆರ್ ಅಂತ ಬರೀಬಹುದು. ಯಾಕೆಂದ್ರೆ ಆರ್ ಅನ್ನೋದೇನು ಪೊಸಿಷನ್, ಡೆಲ್ಟಾ ಆರ್ ಅಂದ್ರೆ ಚೇಂಜ್ ಇನ್ ಪೊಸಿಷನ್ ಅಂತ ಅರ್ಥ. ಓಕೆ, ಸೊ ಹಾಗಾದ್ರೆ ನಾವು ಡೆಲ್ಟಾ ಆರ್ ಅಂದ್ರೆ ಏನು? ಫೈನಲ್ ಪೊಸಿಷನ್ R2 ಮೈನಸ್ ಇನಿಷಿಯಲ್ ಪೊಸಿಷನ್ R2 ಮೈನಸ್ R1, ಇಷ್ಟೇ ಇರೋದು. ಓಕೆ, ಆದ್ರೆ R2 ಅಂದ್ರೆ ಏನು? x2 i ಕ್ಯಾಪ್ ಪ್ಲಸ್ y2 j ಕ್ಯಾಪ್ ಇದೆ. R1 ಅಂದ್ರೆ x1 i ಕ್ಯಾಪ್ ಪ್ಲಸ್ y1 j ಕ್ಯಾಪ್ ಇದೆ. ಈ ವ್ಯಾಲ್ಯೂಸ್ ಅನ್ನೆಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆಗ್ಲೇ ನಮ್ಗೆ ಗೊತ್ತಿದೆ, ಈಗ ಅನಾಲಿಟಿಕಲ್ ಮೆಥಡ್ ಕಲ್ತಿದ್ರಿ. ಸೊ ಐ ಕ್ಯಾಪ್ ಇರೋದನ್ನ ಒಂದ್ ಕಡೆಗೆ, ಜೆ ಕ್ಯಾಪ್ ಇರೋದನ್ನ ಒಂದ್ ಕಡೆ ತಗೊಂಡ್ರೆ ಏನಾಗುತ್ತೆ? ಸೊ ವಿಲ್ ಗೆಟ್ x2 ಮೈನಸ್ x1. ನೋಡಿ, ಇಷ್ಟು ಕ್ಲಿಯರ್ ಪಿಕ್ಚರ್ ಇದೆ. x2 ಮೈನಸ್ x1, ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ x ಆಕ್ಸಿಸ್ i ಕ್ಯಾಪ್, y2 minus y1 j cap, y2 minus y1, this is the displacement along y axis. Suppose ನಾವೀಗ ಏನ್ ಮಾಡಬಹುದು, ಇದನ್ನ x2 minus x1 ಅನ್ನ ನಾವು ಡೆಲ್ಟಾ x ಅಂತ ಕರಿಬಹುದು. ಅಂದ್ರೆ change in the coordinates, change in the positions along x axis. So ಅವಾಗ ಏನಾಯ್ತು, this is delta x and this one is delta y. ಇದನ್ನ ಈ ಡಿಸ್ಟೆನ್ಸ್ ಅನ್ನ ಡೆಲ್ಟಾ y ಅಂತ ತಗೊಂಡ್ರೆ, x2 minus x1 ಡೆಲ್ಟಾ x, y2 minus y1 ಡೆಲ್ಟಾ y. ಸೊ ಹಾಗಾಗಿ ನಾವೇನ್ ಮಾಡ್ಬೋದು, ಇದನ್ನ ಡೆಲ್ಟಾ ಆರ್, ಇದನ್ನ x2 ಮೈನಸ್ x1 ಬದಲು ಡೆಲ್ಟಾ x ಐ ಕ್ಯಾಪ್ ಅಲ್ಲೇ ಇದೆ, y2 ಮೈನಸ್ y1 ಡೆಲ್ಟಾ y j ಕ್ಯಾಪ್ ಅಂತ ಇದೆ. ಸೊ ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಇಲ್ಲೇನ್ ಮಾಡ್ತೀವಿ ನಾವು ಅಂದ್ರೆ, x ಮತ್ತು y ಆಕ್ಸಿಸ್ ನಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅನ್ನೋದನ್ನ ಜೊತೆಗೆ ನೋಡ್ತಾ ಇದ್ದೀವಿ. ಸೊ ವೆರಿ ಹೆಲ್ಪ್ಫುಲ್. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದ್ರೆ, ಈ ಡೆಲ್ಟಾ ಆರ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್, ಚೇಂಜ್ ಇನ್ ಪೊಸಿಷನ್. R2 ಮೈನಸ್ R1 ಹೇಗೆ ಬಂತು? ಇದು ಅರ್ಥ ಆಗುದಿಲ್ಲ. ಬಟ್ ಇದು ಅರ್ಥ ಆದ್ರೆ ಓಕೆ, ಬಟ್ ಈಗ ಹೇಗೆ ಬಂತು ಅನ್ನೋದು ಬೇಕಲ್ವಾ ನಮ್ಗೆ ಇದು ಗೊತ್ತಾದ್ರೆ ತುಂಬಾ ಹೆಲ್ಪ್ ಆಗುತ್ತೆ. R2 ಮೈನಸ್ R1 ಯಾಕೆ ಅನ್ನುವಂಥದ್ದು. ಸೊ ಈಗ ನೋಡಿ, ಅಕಾರ್ಡಿಂಗ್ ಟು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್,
ನಮಗೆ ನಾವು ಕಲ್ತಿದೀವಿ ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಇರ್ಬೋದು, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಇರ್ಬೋದು. ರೂಲ್ಸ್ ಸೇಮ್. ಎರಡು ವೆಕ್ಟರ್ನ ಆಡ್ ಮಾಡ್ತೀವಿ ನಾವು, 2 or 3 ಇರ್ಬೋದು ವೆಕ್ಟರ್ಸ್, ಬಟ್ ಅದನ್ನ ಆಡ್ ಮಾಡೋದು ಗೊತ್ತಿದೆ ನಮಗೆ, ಅಲ್ಲ ನೆನಪಿದೆ ನಮಗೆ. ಬಟ್ ಇಲ್ಲಿ ನೋಡಿದಾಗ ನಮ್ಗೆ ಏನಾಯ್ತು, ಈ ಯಾವುದೇ ರೀತಿ ಲಾ ವ್ಯಾಲಿಡ್ ಅಂತ ಅನ್ಸೋದಿಲ್ಲ ನಮ್ಗೆ. ನಮ್ಗೆ ಈ ಡೆಲ್ಟಾ ರಿಸಲ್ಟೆಂಟ್ ಇದು R1 ಒಂದು ವೆಕ್ಟರ್, R2 ಒಂದು ವೆಕ್ಟರ್. ಸೊ ಇದರ ರಿಸಲ್ಟೆಂಟ್ ಡೆಲ್ಟಾ ಆರ್, ಅದನ್ನ ಹೇಗೆ ಮಾಡೋದು ನಾವು? ಸೊ ಅದಕ್ಕೆ ನಾವೇನ್ ಮಾಡ್ಬೋದು ಕೇಳಿದ್ರೆ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂದಾಗ ಫೈನಲ್ ಪೊಸಿಷನ್ R2 ಮೈನಸ್ R1, ಕರೆಕ್ಟಾ? ಹಾಗಾಗಿ ನಾವೇನ್ ಮಾಡ್ಬೇಕು, ಮೈನಸ್ R1 ಪ್ಲಸ್ R2 ಅಥವಾ R2 ಪ್ಲಸ್ ಮೈನಸ್ R1 ವೆಕ್ಟರ್ನ ಆಡ್ ಮಾಡ್ಲಿಕ್ಕೆ ಮಾತ್ರ ಬರುತ್ತೆ. ಹಾಗಂತ ನಾವು ಬಿಡೋದಿಲ್ಲ. ಆಡ್ ಮಾಡುವಾಗ ಏನ್ ಮಾಡ್ತೀವಿ, ಒಂದು ವೆಕ್ಟರ್ನ ನೆಗೆಟಿವ್ ಮಾಡ್ಕೊಳ್ತೀವಿ. ಅವಾಗ ಏನಾಯ್ತು, ನಮ್ಗೆ ಬೇಕಾದ ಸಿಕ್ತು, R2 ಮೈನಸ್ R1 ಸಿಗುತ್ತೆ ನಮ್ಗೆ. ಹಾಗಾದ್ರೆ ಏನ್ ಮಾಡ್ಬೇಕು ನಾವೀಗ, R1 ಪಾಸಿಟಿವ್ ಇದು ಪೊಸಿಷನ್ ವೆಕ್ಟರ್, R2 ಪಾಸಿಟಿವ್ ಇದೆ, ಇದನ್ನ ನೆಗೆಟಿವ್ ಮಾಡ್ಬೇಕು. ಯಾವ್ದನ್ನ, R1 ನೆಗೆಟಿವ್ ಮಾಡೋದಾದ್ರೆ ಏನ್ ಮಾಡೋದು? ಸೊ ಚೇಂಜ್ ದ ಡೈರೆಕ್ಷನ್ ಚೇಂಜ್ ಮಾಡಿ, ಮ್ಯಾಗ್ನಿಟ್ಯೂಡ್ ಹಾಗೆ ಇರಲಿ, ಡೈರೆಕ್ಷನ್ ನ 180 ಡಿಗ್ರಿ ಟರ್ನ್ ಮಾಡಿ. ಸೊ ಈಗ ಏನಾಯ್ತು, ಇದು ಮೈನಸ್ R1 ಆಯ್ತು. ಈಗ ನೋಡಿ, ಟ್ರಯಾಂಗುಲರ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಪ್ಲೈ ಮಾಡ್ಬೋದಾ? ಸೊ ಈಗ ಮೈನಸ್ R1 ಇದೊಂದು ವೆಕ್ಟರ್, ಇದರ ಹೆಡ್ ಗೆ ಏನಾಗಿದೆ, ಇನ್ನೊಂದು ವೆಕ್ಟರ್ ನ ಟೇಲ್ ಬಂದಿದೆ, ಪ್ಲಸ್ R2, ಇನಿಷಿಯಲ್ ಪೊಸಿಷನ್ ಯಾವುದು, P1. ಇದು ನಮ್ಮ ಟ್ರಯಾಂಗುಲರ್ ಲಾಗಿ ಇದರ ಟೇಲ್ ಇಂದ ಎರಡನೇ ವೆಕ್ಟರ್ ನ ಹೆಡ್ ಗೆ ನಾವು ಲೈನ್ ಡ್ರಾ ಮಾಡ್ತೀವಲ್ಲ, ದಟ್ ಈಸ್ ರಿಸಲ್ಟೆಂಟ್. ಹಾಗಾದ್ರೆ ಡೆಲ್ಟಾ ಆರ್ ಅಂದ್ರೆ ಏನಾಯ್ತು, ಮೈನಸ್ R1 ಪ್ಲಸ್ R2. ಇನ್ನು ಕಮ್ಯುಟೇಟಿವ್ ಲಾ ಈ ಒಂದು ಅಡಿಷನ್, ವೆಕ್ಟರ್ ಅಡಿಷನ್ ಗೆ ಅಪ್ಲೈ ಮಾಡಬಹುದು ನಾವು. ಹಾಗಾಗಿ ಅದನ್ನ ಡೆಲ್ಟಾ ಆರ್ ಈಕ್ವಲ್ಸ್ ಟು R2 ಮೈನಸ್ R1 ಅಂತ ಬರೀಬಹುದು. ಸೊ ಇದು ಅರ್ಥ ಆಗ್ಬೇಕು ನಿಮ್ಗೆ. ಯಾಕೆಂದ್ರೆ ಬಹಳ ಸಂದರ್ಭಗಳಲ್ಲಿ ನಾವು ಈ ರೀತಿ ಒಂದು ಸಿಚುವೇಶನ್ ಬರುತ್ತೆ, ಚೇಂಜ್ ಇನ್ ಪೊಸಿಷನ್ ಅನ್ನ ನೋಡ್ತೀವಿ, ಚೇಂಜ್ ಇನ್ ವೆಲಾಸಿಟಿ ನೋಡ್ತೀವಿ. ಸೊ ಅಂತ ಟೈಮಲ್ಲಿ ನಮ್ಗೆ ಈ ಡೆಲ್ಟಾ ಆರ್ ಇರ್ಬೋದು ಅಥವಾ ಡೆಲ್ಟಾ ವಿ ಇರ್ಬೋದು, ಹೇಗೆ ಬಂತು, R2 ಮೈನಸ್ R1 ಹೇಗೆ ಅನ್ನೋದು ಗೊತ್ತಾದ್ರೆ ನಮ್ಗೆ ತುಂಬಾ ಈಸಿ ಆಗುತ್ತೆ, ಮತ್ತೆ ಮುಂದೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದ್ರೆ, ಈ ಅವರೇಜ್ ವೆಲಾಸಿಟಿ ಅನ್ನುವಂಥದ್ದು. ಇಲ್ಲಿ ವಿ ತಲೆ ಮೇಲೆ ಒಂದು ಗೆರೆ ಇದೆ ನೋಡಿ. ಸೊ ಇಟ್ ಇಂಡಿಕೇಟ್ಸ್ ಅವರೇಜ್ ಅಂಡ್ ಈಸ್ ಆಲ್ಸೋ ವೆಕ್ಟರ್, ವೆಲಾಸಿಟಿ ವೆಕ್ಟರ್, ಬಟ್ ಇದು ಅವರೇಜ್ ವೆಲಾಸಿಟಿ. ಸೊ ಅವರೇಜ್ ವೆಲಾಸಿಟಿ ಅಂದ್ರೆ ಏನು? ಅವರೇಜ್ ವೆಲಾಸಿಟಿ ಆಫ್ ಆನ್ ಆಬ್ಜೆಕ್ಟ್ ಇಸ್ ದ ರೇಷಿಯೋ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಅಂಡ್ ಕರೆಸ್ಪಾಂಡಿಂಗ್ ಟೈಮ್ ಇಂಟರ್ವಲ್. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಅವರೇಜ್ ವೆಲಾಸಿಟಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಪಾರ್ಟಿಕಲ್ ಇಲ್ಲಿತ್ತು, ಈಗ ಇಲ್ಲಿ ಬಂದಿದೆ, ಪಾರ್ಟಿಕಲ್ ಚೇಂಜ್ ಪೊಸಿಷನ್ ಅನ್ನ ಚೇಂಜ್ ಮಾಡ್ಕೊಂಡಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಎಷ್ಟಾಗಿದೆ, ಡೆಲ್ಟಾ ಆರ್. ಅದಕ್ಕೆ ಟೈಮ್ ಎಷ್ಟು ತಗೊಂಡಿದೆ, ಇಲ್ಲಿ ಬರುವಾಗ T1 ಇತ್ತು ನಾವು ನೋಡಿದಾಗ, ಇಲ್ಲಿ T2 ಇದೆ. ಸೊ ಚೇಂಜ್ ಇನ್ ಟೈಮ್ ಅಂದ್ರೆ ಏನ್ ಮಾಡ್ತೀವಿ ನಾವು, T2 ಮೈನಸ್ T1, ಅದನ್ನ ಡೆಲ್ಟಾ ಟಿ ಅಂತ ತಿಳ್ಕೋಬಹುದು. ಸೊ ಹಾಗಾಗಿ ನಮ್ಗೆ ಅವರೇಜ್ ವೆಲಾಸಿಟಿ ಅಂದಾಗ ಏನು, ಡೆಲ್ಟಾ ಆರ್ ಇದು ಡಿಸ್ಪ್ಲೇಸ್ಮೆಂಟ್, ಇದು ಟೈಮ್ ಇಂಟರ್ವಲ್ ಡೆಲ್ಟಾ ಟಿ. ಓಕೆ, ಬಟ್ ಡೆಲ್ಟಾ ಆರ್ ಅಂದ್ರೆ ನಮ್ಗೆ ಗೊತ್ತಿದೆ ಏನು, ಡೆಲ್ಟಾ ಎಕ್ಸ್ ಐ ಕ್ಯಾಪ್ ಎಕ್ಸ್ ಕಂಪೋನೆಂಟ್ ಪ್ಲಸ್ ಡೆಲ್ಟಾ ವೈ ಜೆ ಕ್ಯಾಪ್ ವೈ ಕಂಪೋನೆಂಟ್. ಡಿಸ್ಪ್ಲೇಸ್ಮೆಂಟಿನ ಎಕ್ಸ್ ಕಂಪೋನೆಂಟ್, ಡಿಸ್ಪ್ಲೇಸ್ಮೆಂಟಿನ ವೈ ಕಂಪೋನೆಂಟ್. ಸೊ ಡಿವೈಡ್ ಬೈ ಡೆಲ್ಟಾ ಟಿ ಹಾಗೆ ಇದೆ. ನಾವು ಇದನ್ನ ಏನ್ ಮಾಡ್ಬೋದು, ಈ ರೀತಿ ಬರೀಬಹುದು. ಡೆಲ್ಟಾ ಟಿ ಅನ್ನ ಎರಡು ಟರ್ಮಿಗೂ ಕಾಮನ್ ಆಗಿ ಡಿವೈಡ್ ಮಾಡಿದ್ರೆ, ಸೊ ಅದು ಡಿನಾಮಿನೇಟರ್ ಇದೆಯಲ್ಲ, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಐ ಕ್ಯಾಪ್ ಪ್ಲಸ್ ಡೆಲ್ಟಾ ವೈ ಬೈ ಡೆಲ್ಟಾ ಟಿ ಜೆ ಕ್ಯಾಪ್. ಇದು ಅವರೇಜ್ ವೆಲಾಸಿಟಿ ಆಯ್ತು. ಓಕೆ, ಸೊ ಹಾಗಾಗಿ ನಾವು ಏನ್ ಮಾಡ್ಬೋದು ಇದನ್ನ, ಇದು ಅವರೇಜ್ ನೋಡಿ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅನ್ನೋದು ಅವರೇಜ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಇದು ಎಕ್ಸ್ ಕಾಂಪೋನೆಂಟ್ ಅಲ್ವಾ, ಅವರೇಜ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಡೆಲ್ಟಾ ವೈ ಬೈ ಡೆಲ್ಟಾ ಟಿ ಅನ್ನೋದು ಅವರೇಜ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್. ಸಪರೇಟ್ ಆಗಿ ನಾವು ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ನಮಗೆ. ಇದು ಅವರೇಜ್ ವೆಲಾಸಿಟಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ನಾವು ಈ ಇದ್ರ ಡೈರೆಕ್ಷನ್ ಹೇಗೆ, ಯಾವುದು ಅವರೇಜ್ ವೆಲಾಸಿಟಿನ ವೆಕ್ಟರ್ ಅಲ್ವಾ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಪೊಸಿಷನ್ ವೆಕ್ಟರ್, ಪೊಸಿಷನ್ ಡೈರೆಕ್ಷನ್ ನಮ್ಗೆ ಗೊತ್ತಾಯ್ತು, ಡಿಸ್ಪ್ಲೇಸ್ಮೆಂಟಿನ ಡೈರೆಕ್ಷನ್ ಗೊತ್ತಾಯ್ತು ನಮ್ಗೆ P1 ಇಂದ P2 ಕಡೆಗೆ. ಹಾಗಾದ್ರೆ ವೆಲಾಸಿಟಿ, ಅವರೇಜ್ ವೆಲಾಸಿಟಿ ಡೈರೆಕ್ಷನ್ ಏನು? ಸೊ ದ ಅವರೇಜ್ ವೆಲಾಸಿಟಿ ಡೈರೆಕ್ಷನ್ ಸೇಮ್ ಆಸ್ ದಟ್ ಆಫ್ ದ ಡೆಲ್ಟಾ ಆರ್. ಡೆಲ್ಟಾ ಆರ್ ನ ಡೈರೆಕ್ಷನ್ ಹೇಗಿದೆಯೋ ಅದೇ ಡೈರೆಕ್ಷನ್ ದಲ್ಲಿ ವೆಲಾಸಿಟಿ ಡೈರೆಕ್ಷನ್ ಇರ್ತದೆ. ಓಕೆ, ಎಸ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ, ಅವರೇಜ್ ವೆಲಾಸಿಟಿ. ಓಕೆ, ಸೊ ಅವರೇಜ್ ವೆಲಾಸಿಟಿ ಗೊತ್ತಾಯ್ತು ನಮ್ಗೆ. ನೆಕ್ಸ್ಟ್ ಏನು ಕೇಳಿದ್ರೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆರ್ ಸಿಂಪ್ಲಿ ವೆಲಾಸಿಟಿ. ಈಗ ನಾವು ಯೂಶಲಿ ವೆಲಾಸಿಟಿ ಅಂದಾಗ ಏನಾಗಿರ್ತದೆ, ಅದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಗಿರ್ತದೆ. ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಏನು? ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆರ್ ಸಿಂಪ್ಲಿ ವೆಲಾಸಿಟಿ ಇಸ್ ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಅವರೇಜ್ ವೆಲಾಸಿಟಿ as the time interval approaches 0.
ಏನಾಗ್ಬೇಕು ಕೇಳಿದ್ರೆ ಈಗ ನೋಡಿ ಇಲ್ಲೊಂದು ಸಿಚುವೇಶನ್ ನೋಡಿ. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದಾಗ ಈ ಒಂದು ಲಿಮಿಟಿಂಗ್ ವ್ಯಾಲ್ಯೂ ಇದೆಯಲ್ಲ ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ. ಡೆಲ್ಟಾ ಟಿ 10 ಸೆಕೆಂಡ್ ಇರ್ಬೋದು, 20 ಸೆಕೆಂಡ್ ಇರ್ಬೋದು. ಅವಾಗ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ಅದು ನಮಗೆ ಸಿಂಪ್ಲಿ ಅವರೇಜ್ ವೆಲಾಸಿಟಿ ಕೊಡುತ್ತೆ. ಈ ಡೆಲ್ಟಾ ಟಿ ಏನಾಗಬೇಕು, ಕಡಿಮೆ ಮಾಡಿ. 10 ಇದೆ, ಇನ್ನೂ ಕಡಿಮೆ. 5 ಸೆಕೆಂಡ್ ಇನ್ನೂ ಕಡಿಮೆ. 1 ಸೆಕೆಂಡ್ ಇನ್ನೂ ಕಡಿಮೆ. 0.5, 0.2, 0.1 ಸೆಕೆಂಡ್. ಹಾಗೆ ನಾವು ಡೆಲ್ಟಾ ಟಿ ಅನ್ನ ಕಡಿಮೆ ಮಾಡ್ತಾ ಬಂದಾಗ ಆ ಒಂದು ಇನ್ಸ್ಟಂಟ್ ಅಲ್ಲಿ ಅದರ ವೆಲಾಸಿಟಿ ವೆಕ್ಟರ್, ಅದರ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಅನ್ನ ರೆಕಾರ್ಡ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಅಂದ್ರೆ ಏನ್ ಮಾಡ್ಬೇಕು ನಾವು ಹಾಗಾದ್ರೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ ನೋಡ್ಬೇಕು ಅನ್ನೋದಾದ್ರೆ, ಅದ್ರ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದಾದ್ರೆ ಡೆಲ್ಟಾ ಟಿ ಅನ್ನ ಜೀರೋಗೆ ಹತ್ರ ತಗೊಂಡ್ ಬರ್ಬೇಕು. ಇಟ್ಸ್ ವೆರಿ ಕ್ಲೋಸ್ ಟು ಜೀರೋ. ಓಕೆ, ಸೊ ಈಗ ನೋಡಿ ಸಿಚುವೇಶನ್ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ನಾವು ಜಸ್ಟ್ ಡಿಸ್ಪ್ಲೇಸ್ಮೆಂಟ್ ನೋಡ್ಕೊಂಡು ಬಂದ್ವಲ್ಲ, ಅದರಲ್ಲಿ ಅವರೇಜ್ ವೆಲಾಸಿಟಿ ನೋಡಿದೀವಿ. ಸೊ ಸೇಮ್ ಆಸ್ ದಟ್ ಆಫ್ ದ ಡೆಲ್ಟಾ ಆರ್. ಡೈರೆಕ್ಷನ್ ಏನಿರ್ತದೆ, ಎರಡು ಸೇಮ್ ಇರ್ತದೆ. ಬಟ್ ನಾವೀಗ ಏನ್ ಮಾಡ್ಬೇಕಾಗಾದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಬೇಕು. ಲಿಮಿಟ್ ಮಾಡಿದಾಗ ನಮಗೆ ಡೆಫಿನೆಟ್ ಆಗುತ್ತೆ ಅದು, ಅದಕ್ಕೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತೀವಿ. ಸೊ ದಟ್ ಈಸ್ ಡಿ ಆರ್ ಬೈ ಡಿ ಟಿ. ಇದು ಡೆಫಿನೆಟ್ ಆಗುತ್ತೆ. ಅಂದ್ರೆ ಯಾವಾಗ ಆಗುತ್ತೆ, ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ. ಡೆಲ್ಟಾ ಟಿ ಸಣ್ಣದಾಗಬೇಕು. ಡೆಲ್ಟಾ ಟಿ ಸಣ್ಣದಾದ್ರೆ ಏನಾಗುತ್ತೆ ನೋಡಿ. ಸೊ ಆಸ್ ದ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ ಅಪ್ರೋಚಸ್ ಜೀರೋ, ದ ಅವರೇಜ್ ವೆಲಾಸಿಟಿ ಅಪ್ರೋಚಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆ, ಸೊ ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಾಗಾದ್ರೆ P2 ಅನ್ನ ಇನ್ನೂ ನಾವು ಹಿಂದಿನ ಪೊಸಿಷನ್ಗೆ, ಅಂದ್ರೆ ನಾವು ಇಲ್ಲಿ P2 ನೋಡಿದ್ವಲ್ಲ, ಸೊ ಆಫ್ಟರ್ ಡೆಲ್ಟಾ ಟಿ ಸರ್ಟನ್ ಟೈಮ್ ಇಂಟರ್ವಲ್, ಆ ಡೆಲ್ಟಾ ಟಿ ಅನ್ನ ಕಡಿಮೆ ಮಾಡೋಣ. ಕಡಿಮೆ ಮಾಡಿದಾಗ ಏನಾಗುತ್ತೆ ಕೇಳಿದ್ರೆ ಫೈನಲ್ ಪೊಸಿಷನ್ ಹತ್ರ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ಸಣ್ಣದಾಗುತ್ತೆ. ನೋಡಿ, ಡೆಲ್ಟಾ ಟಿ ಸಣ್ಣದಾದ್ರೆ ಡಿಸ್ಪ್ಲೇಸ್ಮೆಂಟ್ ಸಣ್ಣದಾಗ್ತಾ ಬರುತ್ತೆ. ಸೊ ಈ ಟೈಮ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡ್ತೀವಲ್ಲ, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಇನ್ಸ್ಟಂಟೇನಿಯಸ್ ಅಲ್ಲ, ಎವರೇಜ್ ವೆಲಾಸಿಟಿನೇ. ಯಾಕೆಂದ್ರೆ ಟೈಮ್ ಇಂಟರ್ವಲ್ ಇನ್ನೂ ದೊಡ್ಡದಿದೆ. ನಾವು ಹಾಗಾದ್ರೆ ಏನ್ ಮಾಡ್ಬೇಕು, ಈಗ ಇನ್ನೂ ಸಣ್ಣದು ಮಾಡ್ಬೇಕು, ಟೈಮ್ ಇಂಟರ್ವಲ್ ಇನ್ನೂ ಕಡಿಮೆ ಮಾಡ್ಬೇಕು. ಅವಾಗ ಏನಾಗುತ್ತೆ, ಸೊ ಅವಾಗ ನೋಡೋಣ ಏನಾಗುತ್ತೆ. ಈಗ ನೋಡಿ, ಇಷ್ಟು ಸಣ್ಣ ಆಗಿದೆ ಡೆಲ್ಟಾ ಆರ್. ಈಗ ಡಿಸ್ಪ್ಲೇಸ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ತಗೊಂಡಿದ್ದೀವಿ. ಡೈರೆಕ್ಷನ್ ನೋಡಿ ಚೇಂಜ್ ಆಗಿದೆ, ಅವಾಗಿದ್ದಾಗಿಲ್ಲ, ಬಟ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. ಬಟ್ ಇಲ್ಲಿ ಏನಾಯ್ತು, ಈ ಪೊಸಿಷನ್ಸ್ ನೋಡಿ, R1 ಇದು R2 ಪೊಸಿಷನ್ಸ್ ವೆಕ್ಟರ್ ತುಂಬಾ ಹತ್ರ ಬಂದಿದೆ. ಸೊ ಇದನ್ನ ನಾವೇನ್ ಮಾಡಿದ್ವಿ, ಹಿಂದೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅನ್ನ ತಗೊಂಡು ಅಲ್ಲಿ ಸ್ಟಡಿ ಮಾಡಿದ್ವಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಬಟ್ ಇಲ್ಲಿ ವೆಕ್ಟರ್ ಅಲ್ಲಿ ಎಷ್ಟು ಕ್ಲೀನ್ ಆಗಿ ಹೇಳ್ತಾ ಇದೆ ಅಂದ್ರೆ, ಸೊ ಯು ಡಿಕ್ರೀಸ್ ದ ಟೈಮ್ ಇಂಟರ್ವಲ್, ಡೆಲ್ಟಾ ಟಿ ಅನ್ನ ಕಡಿಮೆ ಮಾಡಿ, ಆಟೋಮೆಟಿಕಲಿ ಡೆಲ್ಟಾ ಆರು ಕಡಿಮೆ ಆಗುತ್ತೆ. ಸೊ ಒಂದು ಸಣ್ಣ ಇನ್ಸ್ಟಂಟ್ ಅಲ್ಲಿ ನಮ್ಗೆ ಸಿಗುತ್ತೆ. ಬಟ್ ಸ್ಟಿಲ್ ಈಗ ನಮ್ಗೆ ಸಿಕ್ಕಿರೋ ವೆಲಾಸಿಟಿ ಅವರೇಜ್ ವೆಲಾಸಿಟಿ. ಹಾಗಾದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಈ ಎರಡು ವೆಕ್ಟರ್ಗಳು R1 ಅಂಡ್ R2 ಇದೆಯಲ್ಲ, ಅಲ್ಲೇ ಇದೆ, ನಮ್ಗೆ ಡಿಫರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂದ್ರೆ ಅದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇ ಆರ್ ಓವರ್ಲ್ಯಾಪಿಂಗ್ ಸ್ಲೈಟ್ಲಿ, ದರ್ ಇಸ್ ಸಮ್ ಟೈಮ್ ಇಂಟರ್ವಲ್ ಇಸ್ ದೇರ್, ವೆರಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಇಸ್ ದೇರ್. ಈಗ ಏನಾಯ್ತು, ಇದು ಡೆಫಿನೆಟ್ ಆಯ್ತು. ಯಾವುದು, ವೆಲಾಸಿಟಿ ಈಗ ಡೆಫಿನೆಟ್ ಆಯ್ತು. ಈ ಒಂದು ಪಾಯಿಂಟ್ಗೆ ನಾವು ನಮ್ಗೀಗ ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಐಡೆಂಟಿಫೈ ಮಾಡೋಕೆ ಆಗದೆ ಇರುವಷ್ಟು ಹತ್ರ ಬಂದಿದೆ ಅದು. ಆ ಪಾಯಿಂಟ್ ಅಲ್ಲಿ ನಾವು ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ, ಸೊ ದಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಏನಾಯ್ತು ಇಲ್ಲಿ, ಸೊ ಡೈರೆಕ್ಷನ್ ಆಫ್ ವಿ ಅಂದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆರ್ ಸಿಂಪ್ಲಿ ವೆಲಾಸಿಟಿ ಈಸ್ ಪ್ಯಾರಲಲ್ ಟು ದ ಲೈನ್. ಈ ಲೈನ್ ಪ್ಯಾರಲಲ್ ಆಗಿದೆ, ಟ್ಯಾಂಜೆಂಟ್ ಟು ದ ಪಾತ್. ಈ ಹೋಗ್ತಾ ಇರೋ ಪಾತ್ಗೆ ಈಗ ನೋಡಿ, ಇದು ಡೈರೆಕ್ಷನ್ ಆಫ್ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಈ ಪಾಯಿಂಟ್ ಅಲ್ಲಿ ನಾವು ನೋಡ್ತೀವಲ್ಲ, ದಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಏನ್ ಮಾಡಿದ್ವಿ ನಾವು ಹಾಗಾದ್ರೆ, ವಿ ಇಸ್ ಈಕ್ವಲ್ ಟು ಡಿ ಆರ್ ಬೈ ಡಿ ಟಿ. ವೆಕ್ಟರ್ ಅಲ್ಲಿ ಬಂತು, ವೆಲಾಸಿಟಿ ಸಿಕ್ತು, ಇದ್ರ ಡೈರೆಕ್ಷನ್ ಸಿಕ್ತು ನಮ್ಗೆ. ಬಟ್ ನಾವು ಎಲ್ಲಿಂದ ಬಂದ್ವಿ, ನಮ್ಗೆ ನೆನಪಿದೆ ಅವರೇಜ್ ವೆಲಾಸಿಟಿಯಲ್ಲಿ ಡೆಲ್ಟಾ ಟಿ ಅನ್ನ ಲಿಮಿಟಿಂಗ್ ವ್ಯಾಲ್ಯೂ ತಗೊಂಡು ಟೆಂಡಿಂಗ್ ಟು ಜೀರೋ ಮಾಡಿದ್ವಿ. ಸೊ ಅವಾಗ ಏನಾಯ್ತಿದು, ದಿಸ್ ಬಿಕಮ್ಸ್ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ. ಬಟ್ ಈಗ ಇನ್ನೊಂದ್ಸರಿ ನಾವೇನ್ ಮಾಡ್ಬೇಕು ಹೇಳಿದ್ರೆ, ನಮ್ಗೆ ಇಲ್ಲೂ ಕೂಡ ಪೂರ್ತಿ ಸಮಾಧಾನ ಆಗ್ಲಿಲ್ಲ. ಯಾಕೆ, ಏನೋ ಒಂದು ಬಾಕಿ ಇದೆ ಅನ್ಸುತ್ತೆ. ಈ ಡೆಲ್ಟಾ ಆರ್ ಅಂದ್ರೆ ಏನು ಹಾಗಾದ್ರೆ, ಡೆಲ್ಟಾ ಎಕ್ಸ್ ಪ್ಲಸ್ ಡೆಲ್ಟಾ ವೈ, ಡೆಲ್ಟಾ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೆಲ್ಟಾ ವೈ ಜೆ ಕ್ಯಾಪ್ ನಾವು ಜಸ್ಟ್ ಮಾಡಿದ್ವಲ್ಲ. ಹಾಗಾಗಿ ನಾವು ಇದನ್ನ ಏನ್ ಮಾಡ್ಬೋದು, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಐ ಕ್ಯಾಪ್, ಡೆಲ್ಟಾ ಟಿ ಅನ್ನು ಎರಡಕ್ಕೂ ಡಿವೈಡ್ ಮಾಡಿದ್ವಿ, ಡೆಲ್ಟಾ ವೈ ಬೈ ಡೆಲ್ಟಾ ಟಿ ಜೆ ಕ್ಯಾಪ್. ಇಲ್ಲಿ ಲಿಮಿಟಿಂಗ್ ಮಾಡುವ. ಇಲ್ಲಿ ಲಿಮಿಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಲಿಮಿಟಿಂಗ್ ಮಾಡೋದ್ರಿಂದ ನಮ್ಗೆ ಈ ಒಂದು ಯಾವುದು ಡೆಲ್ಟಾ ಟಿ ಟೆಂಡಿಂಗ್ ಟು ಜೀರೋ ಮಾಡಿದಾಗ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ವೆಲಾಸಿಟಿಯನ್ನ ನೋಡ್ತೀವಿ.
ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ ನೋಡ್ತೀವಿ. ವೈ ಆಕ್ಸಿಸ್ ಅಲ್ಲಿ ವೆಲಾಸಿಟಿಯನ್ನ ನೋಡ್ತೀವಿ, ಯಾವುದು ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನ. ಹೇಗೆ ಎರಡೂ ಕಡೆ ಡೆಲ್ಟಾ ಟಿ ಡಿವೈಡ್ ಆಗಿದೆ, ಡೆಲ್ಟಾ ಟಿ ಟೆಂಡಿಂಗ್ ಟು 0. ಸೊ ಹಾಗಾಗಿ ಏನಾಯ್ತು ಕೇಳಿದ್ರೆ ಎವರೇಜ್ ವೆಲಾಸಿಟಿ ಅನ್ನೋದು ಈ ಎರಡಕ್ಕೂ ನಾವು ಲಿಮಿಟ್ ಅನ್ನು ಸಪರೇಟ್ ಆಗಿ ಮಾಡಿದಾಗ ವಿಲ್ ಗೆಟ್ ವಿ, ದಟ್ ಈಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಯ್ತು. ಸೊ ದಟ್ ಈಸ್ dx by dt I cap plus dy by dt j cap. ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಚೇಂಜ್ ಇನ್ ಪೊಸಿಷನ್, ವೈ ಆಕ್ಸಿಸ್ ಅಲ್ಲಿ ಚೇಂಜ್ ಇನ್ ಪೊಸಿಷನ್. ಓಕೆ, ಸೊ ಹಾಗಾಗಿ ನಾವೇನ್ ಮಾಡ್ಬೋದು ಇದನ್ನ, ಈಗ ಈ ಒಂದು ವೆಲಾಸಿಟಿಯನ್ನ ಎಕ್ಸ್ ಕಂಪೋನೆಂಟ್ ಆಗಿ ಸಪರೇಟ್ ಆಗಿ ನೋಡ್ಬೋದು, ವೈ ಕಂಪೋನೆಂಟ್ ಆಗಿ ಸಪರೇಟ್ ಆಗಿ ನೋಡ್ಬೋದು. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್ ಇನ್ಫಾರ್ಮೇಶನ್. ವೆಲಾಸಿಟಿ ಏನಾಗಬೇಕು ನಮ್ಗೆ, ವೆಲಾಸಿಟಿ ಯಾವುದೋ ಒಂದು ಇನ್ಸ್ಟೆಂಟ್ ಅಲ್ಲಿ ನಾವು ನೋಡಿರುವಂತ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಇದೆಯಲ್ಲ, ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ವೆಲಾಸಿಟಿ ಎಷ್ಟು, ವೈ ಆಕ್ಸಿಸ್ ಅಲ್ಲಿ ವೆಲಾಸಿಟಿ ಎಷ್ಟು. ನಾವೇನ್ ಮಾಡಿದ್ವಿ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಲಾಂಗ್ ವೈ ಆಕ್ಸಿಸ್. ಸೊ ಕಂಡೀಷನ್ ಏನು ಅಂದ್ರೆ ಡೆಲ್ಟಾ ಟಿ ಟೆಂಡಿಂಗ್ ಟು 0 ಅಂತ ಮಾಡ್ಕೊಂಡ್ವಿ. ಓಕೆ, ಸೊ ದರ್ಫೋರ್ ಈ ಒಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆರ್ ಸಿಂಪ್ಲಿ ವೆಲಾಸಿಟಿ ಅನ್ಬೋದು ನಾವು. ಈಗ ನಮ್ಗೆ ಗೊತ್ತಾಗಿದೆ ಎವರೇಜ್ ವೆಲಾಸಿಟಿ ಮತ್ತೊಂದು ವೆಲಾಸಿಟಿ. ಸೊ ಆ ವೆಲಾಸಿಟಿಯನ್ನು ಏನ್ ಮಾಡ್ತೀವಿ ನಾವು ಅಂದ್ರೆ ವಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ವೈ ಜೆ ಕ್ಯಾಪ್. ಓಕೆ, ಈಗ ನಾವು ಈ ಎಕ್ಸ್ಪ್ರೆಷನ್ ವರೆಗೆ ಬಂದ್ರಿ, ವಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ವೈ ಜೆ ಕ್ಯಾಪ್ ಅಂತೇಳಿ. ಇಲ್ಲಿ ಏನು ಕೇಳಿದ್ರೆ ವಿ ಎಕ್ಸ್ ಅನ್ನೋದೇನು ಡಿ ಎಕ್ಸ್ ಬೈ ಡಿ ಟಿ, ವಿ ವೈ ಅನ್ನೋದು ಡಿ ವೈ ಬೈ ಡಿ ಟಿ. ಸೊ ಇಲ್ಲಿ ಏನು ಕೇಳಿದ್ರೆ ನಿಮ್ಗೆ ಈಗ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ನ ಡಿಸ್ಪ್ಲೇಸ್ಮೆಂಟ್ ಟೈಮ್ ಇಂಟರ್ವಲ್ ನೋಡ್ಕೊಂಡ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಸಿಗುತ್ತೆ. ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಅನ್ನೋದು ವೈ ಆಕ್ಸಿಸ್ ನ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಇಂಟರ್ವಲ್ ಡೆಲ್ಟಾ ಟಿ ಟೆಂಡಿಂಗ್ ಟು 0. ಸೆಪರೇಟ್ ಆಗಿ ನಾವು ಇದನ್ನ ನೋಡ್ತಾ ಇದ್ದೀವಿ. ನಮ್ಗೆ ಇದು ಬೇಕು, ಮುಂದೆ ನಾವು ಇದನ್ನ ಯೂಸ್ ಮಾಡಬೇಕು. ಎಕ್ಸ್ ಆಕ್ಸಿಸ್ ಅಲ್ಲಿ ವೆಲಾಸಿಟಿ ಎಷ್ಟು, ವೈ ಆಕ್ಸಿಸ್ ಅಲ್ಲಿ ವೆಲಾಸಿಟಿ ಎಷ್ಟು, ಇವನ್ನೆಲ್ಲ ನೋಡ್ಬೇಕು. ಓಕೆ, ಇದ್ರ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಔಟ್ ಮಾಡೋದಾದ್ರೆ ಏನು, ನಮಗೆ ಕಂಪೋನೆಂಟಿನ ಮ್ಯಾಗ್ನಿಟ್ಯೂಡ್ ನೋಡೋದು ನಮ್ಗೆ ಗೊತ್ತಿದೆ. ಸೊ ವಿ ಎಕ್ಸ್ ವಿ ವೈ ಅನ್ನೋದು ಕಂಪೋನೆಂಟ್ ಆದ್ರೆ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ವಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವಿ ವೈ ಸ್ಕ್ವೇರ್. ನಾವು ಸ್ಟಾರ್ಟಿಂಗ್ ಇದನ್ನ ಕಲ್ತ್ಕೊಂಡು ಬಂದಿದ್ದೀವಿ. ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್. ಇನ್ನು ಡೈರೆಕ್ಷನ್ ಬೇಕು ಅಂದ್ರೆ ಏನ್ ಮಾಡ್ತೀರಿ, ಡೈರೆಕ್ಷನ್ ನೋಡುವಾಗ ನಿಮ್ಗೆ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಸೊ ಡೈರೆಕ್ಷನ್ ಅನ್ನೋದು ವಿತ್ ಎಕ್ಸ್ ಆಕ್ಸಿಸ್ ಅಂತ ನಾವು ತಗೊಂಡ್ರೆ ಅಂದ್ರೆ ವೆಲಾಸಿಟಿ ವೆಕ್ಟರ್ ನ ಡೈರೆಕ್ಷನ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂತ ನೋಡ್ಲಿಕ್ಕೆ ಹೋದ್ರೆ ಸೊ ದಟ್ ಈಸ್ ಸಿಂಪ್ಲಿ tan θ is equal to vy by vx. ಇದು ಹೇಗೆ ಬಂತು ನೆನಪಿದೆ ನಿಮ್ಗೆ, vx ಅನ್ನೋದೇನು v cos θ, vy ಅನ್ನೋದೇನು v sin θ. ಸೊ ಹಾಗೆ ಅವೆರಡನ್ನ ಡಿವೈಡ್ ಮಾಡಿದ್ರೆ ನಮ್ಗೆ vy by vx tan θ equals to vy by vx ಅಂತ ಸಿಗುತ್ತೆ. ಓಕೆ, therefore θ is equal to tan inverse of vy by vx. ಓಕೆ, ಈಗ ನೋಡಿ ಆಕ್ಚುಲಿ ನಾವು ಏನ್ ಕಲ್ತ್ವಿ ಇಲ್ಲಿ ಅನ್ನುವಂಥದ್ದು. ಸೊ ಸಪೋಸ್ ದಿಸ್ ಇಸ್ ದ ವೆಲಾಸಿಟಿ ಅನ್ಕೊಳ್ಳಿ. ವೆಲಾಸಿಟಿಯನ್ನು ನಾವು ಈ ರೀತಿ ಆರಿಜಿನ್ ಇಂದ ಮಾರ್ಕ್ ಮಾಡಬಹುದು. ಓಕೆ, ಎಕ್ಸ್ ಆಕ್ಸಿಸ್ ಅಲ್ಲೂ ಇನ್ಕ್ರೀಸ್ ಆಗ್ತಾ ಇದೆ, ವೈ ಆಕ್ಸಿಸ್ ಅಲ್ಲೂ ಇನ್ಕ್ರೀಸ್ ಆಗ್ತಾ ಇದೆ ವೆಲಾಸಿಟಿ. ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅನ್ಕೊಳ್ಳೋಣ ಬೇಕಾದ್ರೆ. ಸೊ ದಿಸ್ ಇಸ್ ದ ವೆಲಾಸಿಟಿ. ಆಕ್ಚುಲಿ ಈ ಒಂದು ಕಂಡೀಷನ್ ನಲ್ಲಿ ನಾವೇನ್ ಮಾಡ್ತೀವಿ ಕೇಳಿದ್ರೆ, ಸೊ ಆಂಗಲ್ ದಟ್ ಈಸ್ ಮೇಡ್ ವಿತ್ ದ ಎಕ್ಸ್ ಆಕ್ಸಿಸ್ ದಟ್ ಈಸ್ ಥೀಟಾ. ಇದು ಥೀಟಾ, tan inverse of vy by vx ಅಂತ ಹೇಳಿ. ನೆಕ್ಸ್ಟ್ ಏನು ಕೇಳಿದ್ರೆ ನಾವು ಇದ್ರ ಕಂಪೋನೆಂಟ್ ಗಳನ್ನ ನೋಡ್ಲಿಕ್ಕೆ ಹೋದ್ರೆ ನಾವು ಅವಾಗ ಏನ್ ಬರೀಬಹುದು, ದಿಸ್ ಇಸ್ ದ ವೆಕ್ಟರ್ ವೆಲಾಸಿಟಿ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್ vx I cap and this is velocity vector along y axis that is vy j cap. ಆಕ್ಚುಲಿ vx ಅಂದ್ರೆ ಏನು, v cos θ, vy ಅಂದ್ರೆ v sin θ. ಸೊ ಈ ಟರ್ಮ್ಸ್ ಅಲ್ಲೂ ಕೂಡ ನಾವು ಇದನ್ನ ಬರೀಬಹುದು. ಹೇಗೆ ನೋಡಿ, ಇದನ್ನ v sin θ j cap vy ಬದಲು ಇಲ್ಲಿ vx I cap ಇತ್ತಲ್ಲ v cos θ I cap. ಸೊ ಹೀಗೆ ನಾವು ಏನ್ ಮಾಡಿದ್ವಿ, ಈಗ ಒಂದು ಸ್ಟಾರ್ಟ್ ಮಾಡಿದ್ದು ಪೊಸಿಷನ್ ವೆಕ್ಟರ್ ಇಂದ ಎಕ್ಸ್ ಆಕ್ಸಿಸ್ ಅಲ್ಲಿ ವೈ ಆಕ್ಸಿಸ್ ಅಲ್ಲಿ ಅದರ ಪೊಸಿಷನ್ಸ್ ನೋಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂಡ್ ವೈ ಆಕ್ಸಿಸ್. ನೆಕ್ಸ್ಟ್ ಏನ್ ಮಾಡಿದ್ವಿ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅನ್ನ ನೋಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ನೆಕ್ಸ್ಟ್ ಎವರೇಜ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. And finally, instantaneous velocity with respect to x-axis and y-axis. Okay, so ಈ ಪಾರ್ಟ್ ಅನ್ನು ಇಲ್ಲಿ ಕ್ಲೋಸ್ ಮಾಡುವ. ನೆಕ್ಸ್ಟ್ ನಾವು ಮುಂದಕ್ಕೆ ಎಕ್ಸಲರೇಷನ್ ನೋಡಿಕೊಂಡು ಕೈನೆಮೆಟಿಕ್ ಇಕ್ವೇಷನ್ಸ್ ಹೇಗೆ ಬರೆಯೋದು ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಿಗೆ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.